ನಮಸ್ತೆ ಎಲ್ರಿಗೂ. ನಾನು ಮಧುಮಾಲಾ, HOD ಮತ್ತು ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, ಆಳ್ವಾಸ್ ಕಾಲೇಜ್, ಮೂಡುಬಿದ್ರಿ. ಈ ದಿನ ನನ್ನ ವಿಡಿಯೋದಲ್ಲಿ ನಾನು ಶಿಕ್ಷಣವಾಗಿ ಮತ್ತು ವೃತ್ತಿಯಾಗಿ ಸಮಾಜ ಕಾರ್ಯ ಅನ್ನುವುದರ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಾಮಾನ್ಯವಾಗಿ ಸಮಾಜ ಕಾರ್ಯ ಅಂದರೆ ಏನು ಅನ್ನುವಂತಹ ಪ್ರಶ್ನೆಗೆ ವಿದ್ಯೆಯನ್ನು ಹೊಂದಿರುವವರು, ಅವಿದ್ಯಾವಂತರು, ಅಂದರೆ ಈ ಒಂದು ಸಮಾಜ ಕಾರ್ಯದ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗದೇ ಇರುವಂಥವರ ಉತ್ತರ ಏನು ಅಂತ ಹೇಳಿದರೆ, ಸಮಾಜ ಕಾರ್ಯ ಅಂದರೆ ಸ್ವಚ್ಛತೆಯ ಕೆಲಸವನ್ನು ಮಾಡುವುದು, ಸಮಾಜ ಕಾರ್ಯ ಅಂದರೆ ಬಡವರಿಗೆ, ಕೈಲಾಗದವರಿಗೆ ಸಹಾಯ ಮಾಡುವುದು, ದಾನ ಧರ್ಮ ಮಾಡುವುದು, ಬೀಚ್ ಕ್ಲೀನ್ ಮಾಡುವಂಥದ್ದು, ಶ್ರಮದಾನವನ್ನು ಮಾಡುವಂಥದ್ದು ಇತ್ಯಾದಿ ಒಂದು ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಬಹುಶಃ ಇದೆಲ್ಲವೂ ಸಹ ಈಗ ನಾನು ಏನು ಹೇಳಿದ್ದೇನೆ ಆ ಎಲ್ಲ ಚಟುವಟಿಕೆಗಳು ಸಮಾಜ ಸೇವೆ ಅಂತ ಅನ್ನಿಸ್ಕೊಳ್ತದೆ ಅಥವಾ ಸಮಾಜ ಕಾರ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸಮಾಜ ಕಾರ್ಯ ಅಂತ ಹೇಳಿದರೆ ಅದೊಂದು ನಿರಂತರವಾದಂಥ ಪ್ರಕ್ರಿಯೆ, ಅದೊಂದು ಸೈಂಟಿಫಿಕ್ ಆದಂಥ ಪ್ರಕ್ರಿಯೆ, ಅದೊಂದು ವೃತ್ತಿಪರವಾದಂಥ ಪ್ರಕ್ರಿಯೆ, ಮತ್ತು ಅದರ ಹಿಂದೆ ಒಂದಷ್ಟು ಸಿದ್ಧಾಂತಗಳು ಇರ್ತದೆ, ಅದರ ಹಿಂದೆ ಒಂದಷ್ಟು ಜಗತ್ತು ಒಪ್ಪಿಕೊಂಡಂತಹ ನೀತಿ ಸಂಹಿತೆಗಳು ಇರ್ತವೆ, ಜೊತೆಗೆ ಒಂದಷ್ಟು ತತ್ವಗಳು ಸಹ ಇರ್ತವೆ. ಸೊ ಸಮಾಜ ಕಾರ್ಯ ಅಂತ ಹೇಳುವಂಥದ್ದನ್ನು ನಾನು ಸರಳವಾಗಿ ಹೇಳುವುದಂತಾದರೆ, ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದರಲ್ಲಿ ಅಲ್ಲಿ ವೃತ್ತಿಪರವಾದಂಥ ವಿಧಾನಗಳನ್ನು, ವೃತ್ತಿಪರವಾದ ಕೌಶಲ್ಯಗಳನ್ನು ಅಥವಾ ವೈಜ್ಞಾನಿಕವಾದಂಥ ಒಂದು ಪ್ರಕ್ರಿಯೆಯನ್ನು ಅನುಸರಿಸಲಾಗ್ತದೆ. ಸಾಮಾನ್ಯವಾಗಿ ಸಮಾಜ ಕಾರ್ಯದಲ್ಲಿ ಮುಖ್ಯವಾಗಿ 3 ವಿಧಾನಗಳಿವೆ. ಸಮಾಜ ಕಾರ್ಯವನ್ನು ಮಾಡುವುದರಲ್ಲಿ 3 ವಿಧಾನಗಳಿವೆ, ಇನ್ನೂ 3 ಇದೆ, ಆದರೆ ಮುಖ್ಯವಾಗಿ ನಾನು 3 ವಿಧಾನಗಳನ್ನು ಇಲ್ಲಿ ಹೇಳಬೇಕು ಅಂತಾದರೆ, ಮೊದಲನೇದಾಗಿ ಸೋಷಿಯಲ್ ಕೇಸ್ ವರ್ಕ್ ಅಂತ, ಅಂದರೆ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವುದು ಅಂತ ಹೇಳ್ತೇವೆ. ಇನ್ನೊಂದು ವಿಧಾನ ಸೋಷಿಯಲ್ ಗ್ರೂಪ್ ವರ್ಕ್ ಅಂತ, ಅಂದರೆ ವೃಂದದೊಂದಿಗೆ ಕೆಲಸ ಮಾಡುವುದು ಅಂತ ಹೇಳ್ಬೋದು ನಾವು. ಮೂರನೇದು ಕಮ್ಯುನಿಟಿ ಆರ್ಗನೈಸೇಷನ್, ಅಂದರೆ ಸಮುದಾಯದೊಂದಿಗೆ ನಾವು ಕೆಲಸವನ್ನು ಮಾಡುವುದು ಅಂತ. ಸೊ ಈ 3 ವಿಧಾನಗಳಲ್ಲಿ ಸಮಾಜ ಕಾರ್ಯವನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ವಿಧಾನವನ್ನು ಅನುಸರಿಸ್ತೇವೆ, ಅದು ಒಂದು ಕ್ರಮಬದ್ಧವಾದ ವಿಧಾನವನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ತೇವೆ. ಈ ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಮೊದಲನೇ ಸ್ಟೆಪ್ ಆಗಿ ನೀನು ಹೀಗೆ ಮಾಡಬೇಕು, ಮೊದಲನೇ ಸ್ಟೆಪ್ ಆಗಿ, ಎರಡನೇ ಸ್ಟೆಪ್, ಥರ್ಡ್ ಸ್ಟೆಪ್ ಆಗಿ ಆ ಎಲ್ಲ ಹಂತಗಳನ್ನು ದಾಟಿ ನಾವು ಸಮಾಜ ಕಾರ್ಯದ ವಿಧಾನಗಳನ್ನು ಮಾಡ್ತಾ ವ್ಯಕ್ತಿಗೆ ನಾವು ಒಂದು ಸೊಲ್ಯೂಷನ್ ಅನ್ನು ಕೊಡ್ತಾ ಹೋಗ್ತೇವೆ, ಅಥವಾ ವ್ಯಕ್ತಿಯ ಮನೋಸಾಮಾಜಿಕ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಅನ್ನು ಕೊಡ್ತಾ ಹೋಗ್ತೇವೆ. ಅದೇ ರೀತಿ ವೃಂದ ಕಾರ್ಯ ಅಥವಾ ಸೋಷಿಯಲ್ ಗ್ರೂಪ್ ವರ್ಕ್ ಅಲ್ಲಿ ಗುಂಪಿನಲ್ಲಿರುವವರು ಅಥವಾ ವೃಂದದಲ್ಲಿರುವ ಸದಸ್ಯರ ಸಾಮಾಜಿಕ ಕ್ಷಮತೆಗಳನ್ನು ಅಥವಾ ಸೋಷಿಯಲ್ ಸ್ಕಿಲ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ತಾ ಹೋಗ್ತೇವೆ. ಈ ಸೋಷಿಯಲ್ ಸ್ಕಿಲ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡುವಂಥ ವಿಧಾನ ಸಹ ವೈಜ್ಞಾನಿಕವಾಗಿರ್ತದೆ. ಮತ್ತು ಇನ್ನೊಂದು ಸಮುದಾಯ ಸಂಘಟನೆ ಅಥವಾ ಕಮ್ಯುನಿಟಿ ಆರ್ಗನೈಸೇಷನ್ ಅಲ್ಲಿ ಸಮೇತ ನಾವು ಸಮುದಾಯದ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಸಮುದಾಯದ ಒಂದು ನೀಡ್ಸ್ಗಳನ್ನು ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಮತ್ತು ಅದನ್ನು ಉಪಯೋಗಿಸ್ತಾ ಸಮುದಾಯದಲ್ಲಿರುವ ಸಾಮಾನ್ಯವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈ ಎಲ್ಲ ಅಂಶಗಳಿಂದ ನಮಗೆ ತಿಳ್ಕೊಂಡು ಬರುವುದು ಏನು ಅಂತ ಹೇಳಿದ್ರೆ, ಸಮಾಜ ಕಾರ್ಯ ಅಂತ ಹೇಳುವಂಥದ್ದು ಒಂದು ಕ್ರಮಬದ್ಧವಾದ ಅದು ಪ್ರಕ್ರಿಯೆ. ಸೊ ಇಲ್ಲಿ ಸಮಾಜ ಕಾರ್ಯಕ್ಕೂ ಸಮಾಜ ಸೇವೆಗೂ ಒಂದಷ್ಟು ಡಿಫ್ರೆನ್ಸ್ಗಳಿದ್ದಾವೆ. ಸಮಾಜ ಸೇವೆಯನ್ನ ಯಾರು ಸಹ ಮಾಡಬಹುದು, ಅಂದ್ರೆ ಒಂದಷ್ಟು ಕರುಣೆ, ಒಂದಷ್ಟು ನಮಗೆ ಶಕ್ತಿ ಇದ್ದವರು ಯಾರೇ ಸಮಾಜ ಸೇವೆಯನ್ನು ಮಾಡಬಹುದು. ಆದರೆ ಸಮಾಜ ಕಾರ್ಯವನ್ನು ಮಾಡಲಿಕ್ಕೆ ಮಾತ್ರ ಅದನ್ನ ಕಲ್ತವರೇ ಆಗಬೇಕು. ಅಂದ್ರೆ ಐದರ್ BSW ಅಥವಾ MSW ವಿದ್ಯಾಭ್ಯಾಸವನ್ನು ಹೊಂದಿರುವವರೇ ಸಮಾಜ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ಹಾಗಾಗಿ ಸಮಾಜ ಸೇವೆಯನ್ನು ಯಾರು ಮಾಡಬಹುದು ಅಂತ ಹೇಳುವಂಥದ್ದನ್ನ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಇನ್ನು ಸಮಾಜ ಕಾರ್ಯವನ್ನು ವೃತ್ತಿಯಾಗಿ ನಾವು ತೆಗೆದುಕೊಳ್ಳುವುದಂತ ಆದರೆ, ಸಮಾಜ ಕಾರ್ಯವನ್ನು ಕಲಿತಂತಹ ಅಭ್ಯರ್ಥಿಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ಗಳಿಗೆ ತುಂಬಾ ವಿಪುಲವಾದ ಅವಕಾಶಗಳು ಇಂದು ನಮ್ಮಲ್ಲಿ ಇದ್ದಾವೆ. ಅಂದ್ರೆ ತುಂಬಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾ ಅವಕಾಶಗಳು ಸಮಾಜ ಕಾರ್ಯವನ್ನು ಕಲಿತ ಅಭ್ಯರ್ಥಿಗಳಿಗೆ ಇದ್ದಾವೆ. ಸೊ ಈಗ ಸಮಾಜ ಕಾರ್ಯ ಅಂತ ಹೇಳುವಂತ ಒಂದು ಕೋರ್ಸು ಬರೇ ಭಾರತದಲ್ಲಿ ಮಾತ್ರ ಅಲ್ಲ,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಇದು ಯಾಕೆ ರೆಕಗ್ನೈಸ್ ಆಗಿದೆ ಅಥವಾ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇರುವಂತಹ ಸಮಸ್ಯೆಗಳಾದ ಸಾಮಾನ್ಯವಾಗಿ ಚೈಲ್ಡ್ ಲೇಬರ್ ಇರ್ಬೋದು, ಚೈಲ್ಡ್ ರೈಟ್ಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಅಥವಾ ಮಹಿಳಾ ಸಬಲೀಕರಣ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಬಡತನ ಇರ್ಬೋದು, ಎಲ್ಲಾ ಸಾಮಾನ್ಯವಾದ ಸಮಸ್ಯೆಗಳು ಬೇರೆ ದೇಶಗಳಲ್ಲೂ ಇರ್ತವೆ ಅಥವಾ ಇತರ ದೇಶಗಳಲ್ಲೂ ಇರುವುದರಿಂದ, ಎಲ್ಲಿಯೆಲ್ಲ ಸಮಸ್ಯೆಗಳಿದೆ ಅಲ್ಲೆಲ್ಲ ಸಾಮಾಜಿಕ ಕಾರ್ಯಕರ್ತರು ಬೇಕಾಗಿ ಇರುವುದರಿಂದ ವರ್ಲ್ಡ್ ವೈಡ್ ಅಥವಾ ಜಾಗತಿಕ ಮಟ್ಟದಲ್ಲಿ ಸಮಾಜ ಕಾರ್ಯವನ್ನ ಗುರುತಿಸಲಾಗಿದೆ. ಅದರ ಜೊತೆಯಲ್ಲಿ ಈ ನೆಟ್ವರ್ಕ್ಗಳು ಸಮೇತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಕಾರ್ಯದ ನೆಟ್ವರ್ಕ್ ಇದೆ. ದೇಶದ ಲೆವೆಲ್ ಅಲ್ಲಿ ಸಮಾಜ ಕಾರ್ಯದ ಅಥವಾ ಇಂಡಿಯನ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ವರ್ಕ್ ಅಂತ ಇದೆ. ಸೊ ಈ ಎಲ್ಲಾ ನೆಟ್ವರ್ಕ್ಗಳು ಆಗಿಂದಾಗೆ ಹ್ಯೂಮನ್ ವೆಲ್ಫೇರ್ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಲಿಸಿಗಳನ್ನ ತರ್ತಾ ಇರುವಂತದ್ದನ್ನು ನಾವು ಗಮನಿಸಬಹುದು. ಸೊ ಹಾಗಾಗಿ ಸಮಾಜ ಕಾರ್ಯ ಅಂತ ಹೇಳುವಂತ ಕೋರ್ಸು ಬಹುಶಃ ಬೇರೆ ಯಾವ ಕೋರ್ಸುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿಲ್ಲ. ಸಮಾಜ ಕಾರ್ಯ ಅಂತ ಹೇಳುವಂತ ಕೋರ್ಸ್ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಕಾರ್ಯಕರ್ತರಿಗೆ ಅತ್ಯಂತ ಬೇಡಿಕೆ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಗೊಂಡ ನೀತಿ ಸಂಹಿತೆಗಳು ಸಹ ಸಮಾಜ ಕಾರ್ಯಕ್ಕೆ ಇರುವುದರಿಂದ ಸಮಾಜ ಕಾರ್ಯಕ್ಕೆ ಅದರದ್ದೇ ಆದಂತಹ ಒಂದು ಯುನೀಕ್ನೆಸ್ ಇರುತ್ತದೆ. ಸೊ ಅದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಸಮಾಜ ಕಾರ್ಯ ಶಿಕ್ಷಣ ಮತ್ತು ಸಮಾಜ ಕಾರ್ಯ ವೃತ್ತಿ ಅಂತ ಹೇಳುವಂಥದ್ದು ಉಳಿದ ಶಿಕ್ಷಣ ಮತ್ತು ವೃತ್ತಿಗಳಿಗೆ ಹೋಲಿಸುವುದಾದರೆ ಅತ್ಯಂತ ಅಮೂಲ್ಯವಾದದ್ದು ಮತ್ತು ಅದೊಂದು ಅತ್ಯಂತ ರೀತಿಯಲ್ಲಿ ವಿಶಿಷ್ಟವಾದದ್ದು ಅಂತ ಹೇಳಲಿಕ್ಕೆ ನಾನಿಲ್ಲಿ ಇಚ್ಛೆ ಪಡ್ತೇನೆ. ಯಾರಿಗೆ ಮನುಷ್ಯರೊಂದಿಗೆ ನೇರವಾಗಿ ಕ್ರಮಬದ್ಧವಾಗಿ ವೃತ್ತಿಪರವಾಗಿ ಮತ್ತು ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ತನ್ನ ವ್ಯಕ್ತಿತ್ವವನ್ನ ವಿಕಸನಗೊಳಿಸ್ತಾ ತಾನೊಂದು ಒಳ್ಳೆಯ ಮಟ್ಟದಲ್ಲಿ ಒಂದು ಜಾಬ್ ಅನ್ನ ಪಡ್ಕೊಂಡು ಗುರುತಿಸಿಕೊಳ್ಬೇಕು ಅಂತ ಇದ್ದವರಿಗೆ ಬಹುಶಃ ಸಮಾಜ ಕಾರ್ಯ ಕೋರ್ಸ್ BSW ಅಥವಾ MSW ಅಂತ ಹೇಳುವಂಥದ್ದು ಬಹಳ ಒಂದು ಉತ್ತಮವಾದಂತಹ ಒಂದು ಆಯ್ಕೆ ಅಂತ ಹೇಳುವಂಥದ್ದನ್ನ ನಾನಿಲ್ಲಿ ಹೇಳ್ತಾ, ಸಮಾಜ ಕಾರ್ಯವನ್ನು ಕಲಿತ ಯಾರೇ ವಿದ್ಯಾರ್ಥಿ ಆಗಲಿ ಬಹುಶಃ ಮೊದಲನೇದಾಗಿ ಅವರು ಅವರ ಕುಟುಂಬಕ್ಕೆ ಒಂದು ಬಹಳ ಒಳ್ಳೆಯ ಕೊಡುಗೆ ಆಗ್ತಾರೆ. ಅದೇ ರೀತಿಯಲ್ಲಿ ಅವರ ಸಮುದಾಯಕ್ಕೆ ಒಂದು ಬಹಳ ಅದ್ಭುತ ಕೊಡುಗೆಯಾಗಿ ಬೆಳೀತಾ ಒಂದು ದೇಶದ ಉತ್ತಮ ನಾಗರಿಕನಾಗಿ ಬೆಳೀತಾರೆ ಅಂತ ಹೇಳುವಂಥದ್ದನ್ನ ಹೇಳ್ತಾ, ಸಮಾಜ ಕಾರ್ಯದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತಿಗಳನ್ನ ನಾವು ಹೆಸರಿಸುವುದಾದರೆ ಸರ್ಕಾರೇತರ ಸಂಸ್ಥೆಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಸ್ಪತ್ರೆಗಳಲ್ಲಿ ಅಥವಾ ಹಾಸ್ಪಿಟಲ್ ಸೆಟ್ಟಿಂಗ್ಗಳಲ್ಲಿ, ಕೌನ್ಸಿಲರ್ ಆಗಿ ಮತ್ತು CSR ಪ್ರಾಜೆಕ್ಟ್ಗಳಲ್ಲಿ, ಹಾಗೆ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಸಮಾಜ ಕಾರ್ಯದ ಉದ್ಯೋಗಗಳನ್ನು ನಾವು ಹೆಸರಿಸಲಿಕ್ಕೆ ಸಾಧ್ಯ ಇದೆ. ಆಳ್ವಾಸ್ನಲ್ಲಿ BSWಗೆ ಈಗಾಗಲೇ ಹಾಜರಾತಿ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಸಕ್ತಿ ಇದ್ದವರು ದಯವಿಟ್ಟು ಈ ಕೆಳಗಿನ ನಂಬರನ್ನು ಸಂಪರ್ಕಿಸುವುದು. ನಮಸ್ತೆ.